ಹಾಗಿದ್ರೆ ದುಬೈನಿಂದ ಎಷ್ಟು ಚಿನ್ನ ತರೋದಕ್ಕೆ ಅವಕಾಶ ಇದೆ, ಅದಕ್ಕೂ ಮೀರಿ ಎಷ್ಟನ್ನ ತಂದ್ರೆ ತಪ್ಪಾಗುತ್ತೆ? ನಿಯಮ ಮೀರಿ ಈಗ ನಟಿ ತಂದಿದ್ದಾರೆ, ಹಾಗಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದರ ಬಗ್ಗೆ ನೋಡ್ತಾ ಹೋಗೋಣ. ಕಸ್ಟಮ್ ಡ್ಯೂಟಿ ಫ್ರೀ ಚಿನ್ನ, ಅದರ ಪ್ರಕಾರವಾಗಿ ಹೆಣ್ಮಕ್ಳು ಅಥವಾ ಮಕ್ಕಳು 40 ಗ್ರಾಮ್ ಅಥವಾ 1 ಲಕ್ಷ ಮೌಲ್ಯದ ಚಿನ್ನವನ್ನ ಅಧಿಕೃತವಾಗಿ ತರಬಹುದು. ಅದಕ್ಕೆ ಅವಕಾಶ ಇದೆ. 40 ಗ್ರಾಮ್ ಚಿನ್ನವನ್ನ ಒಬ್ಬ ಮಹಿಳೆ ದುಬೈಯಿಂದ ಅಧಿಕೃತವಾಗಿ ದಾಖಲೆಗಳ ಸಮೇತ ಭಾರತಕ್ಕೆ ತರಬಹುದು, ಮಕ್ಕಳು ಅಥವಾ ಹೆಂಗಸರಾದ್ರೆ. ಗಂಡಸರಿಗಾದ್ರೆ 20 ಗ್ರಾಮ್ 50,000, ಅಂದ್ರೆ ಮಹಿಳೆಯರಿಗೆ ಏನು ಅವಕಾಶ ಇದೆ ಅದರಲ್ಲಿ ಅರ್ಧದಷ್ಟು ಗಂಡಸರಿಗೆ ಅಲ್ಲಿಂದ ಚಿನ್ನ ತರೋದಕ್ಕೆ ಅವಕಾಶ ಇರೋದು. ಮಹಿಳೆಯರಿಗೆ 40 ಗ್ರಾಮ್ ಆದರೆ ಗಂಡಸರಿಗೆ 20 ಗ್ರಾಮು, ಅದು 50,000 ರೂಪಾಯಿ ಮೌಲ್ಯದ ಚಿನ್ನ. ಕಸ್ಟಮ್ಸ್ ಡ್ಯೂಟಿಯನ್ನು ಕಟ್ಟಿ ಬ್ಯಾಗೇಜ್ನಲ್ಲಿ 1 kg ತರಬಹುದು. ಕಸ್ಟಮ್ ಡ್ಯೂಟಿಯನ್ನು ಕಟ್ಟಿದರೆ ಆಗ ಅವಕಾಶ ಇರುತ್ತೆ. ಕಸ್ಟಮ್ ಡ್ಯೂಟಿ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಗಂಡಸರಿಗೆ 20 ರಿಂದ 50 ಗ್ರಾಮ್ಗೆ 3% ಇರುತ್ತೆ. ಇನ್ನು 50 ಗ್ರಾಮಿಂದ 100 ಗ್ರಾಮ್ವರೆಗಾದರೆ 6% ಅದಕ್ಕೆ ಕಸ್ಟಮ್ ಡ್ಯೂಟಿ ಕಟ್ಟಬೇಕು. 100 ಗ್ರಾಮ್ಗಿಂತನೂ ಹೆಚ್ಚಿದ್ರೆ ಆಗ 10% ಕಸ್ಟಮ್ ಡ್ಯೂಟಿಯನ್ನು ಕಟ್ಟಿ ಅದಾದಮೇಲೆ ತಗೊಂಡು ಬರಬೇಕಾಗುತ್ತೆ. ಬಟ್ ಇಲ್ಲಿ ಅದು ಯಾವುದನ್ನು ಮಾಡಿಲ್ಲ. ಇನ್ನು ಹೆಣ್ಣುಮಕ್ಕಳಿಗೆ ಗಮನಿಸಿದರೆ, ಮಕ್ಕಳು ಅಥವಾ ಹೆಣ್ಣು ಮಕ್ಕಳಿಗಾದರೆ 40 ಗ್ರಾಮಿಂದ 100 ಗ್ರಾಮ್ವರೆಗೆ 3% ಕಸ್ಟಮ್ ಡ್ಯೂಟಿ ಅಂತ ಹೇಳಿ ಅಲೋ ಮಾಡ್ತಾರೆ. 100 ರಿಂದ 200 ಗ್ರಾಮಿಗಾದರೆ 6% ಕಸ್ಟಮ್ ಡ್ಯೂಟಿ ಹಾಕ್ತಾರೆ. 200 ಗ್ರಾಮ್ಗಿಂತ ಹೆಚ್ಚಿದ್ರೆ ಆಗ 10% ಕಸ್ಟಮ್ ಡ್ಯೂಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ 14.8 kg ಚಿನ್ನ ಈ ನಟಿ ತಂದಿರೋದು, ಆದರೆ ಯಾವುದೇ ಕಸ್ಟಮ್ ಡ್ಯೂಟಿ ಅದಕ್ಕೆ ಪೇ ಮಾಡಿಲ್ಲ. ಮತ್ತು ಡಾಕ್ಯುಮೆಂಟ್ಗಳು ಈಗ ಪ್ರೊಡ್ಯೂಸ್ ಮಾಡ್ತಾರೆ ಇಲ್ವಾ ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ವಿಚಾರಣೆ ಆದಮೇಲೆ ತಿಳ್ಕೊಳ್ಬೇಕು. 1 kg ಚಿನ್ನ ತರಬೇಕು ಅಂದರೆ ಕನಿಷ್ಠ 6 ತಿಂಗಳ ಕಾಲ ದುಬೈನಲ್ಲಿ ನೆಲೆಸಿ ಅದಾದಮೇಲೆ ವಾಪಸ್ ಬರ್ತಾ ಇರಬೇಕು. ದುಬೈಗೆ ಹಿಂಗೆ ಹೋಗಿದ್ದೆ, ಹಂಗೆ ಬರ್ತಾ ಇದ್ದೀನಿ, ನಾನು 15 kg ಚಿನ್ನ ತರ್ತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ದುಬೈಯಲ್ಲಿ 6 ತಿಂಗಳು ಕನಿಷ್ಠ ವಾಸ ಇದ್ದರೆ ಅಲ್ಲಿಂದ ಬರುವಾಗ 1 kg ಚಿನ್ನ ತರೋದಕ್ಕೆ ಅವಕಾಶ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಈ ನಿಯಮ ಕಡ್ಡಾಯವಾಗಿರುತ್ತೆ. ಅಂಥದ್ರಲ್ಲಿ ಇವರು 14.8 kg ಚಿನ್ನವನ್ನು ಈ ರೀತಿಯಾಗಿ ತಂದು ಯಾವುದೇ ಕಸ್ಟಮ್ ಡ್ಯೂಟಿನೂ ಕೂಡ ಅದನ್ನು ಪೇ ಮಾಡದೆ ದೇಹದೊಳಗೆ ಆ ಬಿಲ್ಲೆಗಳನ್ನು ಬಚ್ಚಿಟ್ಕೊಂಡು ಸಾಗಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ವೇಳೆಯಲ್ಲಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿ ಸದ್ಯ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇಲ್ಲಿ ಈಗ ನಾವು ಇಷ್ಟೊತ್ತು ಗಮನಿಸಿದಂಥ ಯಾವುದೇ ರೂಲ್ಸ್ಗಳು ಕೂಡ ಫಾಲೋ ಆಗಿಲ್ಲ. ಈ ಯಾವ ನಿಯಮಗಳನ್ನು ಕೂಡ ಫಾಲೋ ಮಾಡಿಲ್ಲ. ಕಣ್ತಪ್ಪಿಸಿ ಅದನ್ನು ತರೋ ಪ್ರಯತ್ನ ಅಂದರೆ ಗೋಲ್ಡ್ ಸ್ಮಗ್ಲಿಂಗ್. ವಿದೇಶದಿಂದ ಭಾರತಕ್ಕೆ ಗೋಲ್ಡ್ ಸ್ಮಗಲ್ ಮಾಡೋದು, ಕಸ್ಟಮ್ ಡ್ಯೂಟಿ ಕಣ್ತಪ್ಪಿಸಿ, ಕಸ್ಟಮ್ ಅಧಿಕಾರಿಗಳ ಕಣ್ತಪ್ಪಿಸಿ ಏರ್ಪೋರ್ಟಿಂದ ಅಪಾರ ಪ್ರಮಾಣದಲ್ಲಿ ಚಿನ್ನವನ್ನು ದುಬೈಯಿಂದ ಭಾರತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ. ಇಲ್ಲ ಅಂತ ಹೇಳಿದ್ರೆ ಮಹಿಳೆಯರಿಗೆ ಏನು ಅವಕಾಶ ಇದೆ, ಕಸ್ಟಮ್ ಡ್ಯೂಟಿ ಎಷ್ಟು ಪೇ ಮಾಡಬೇಕು ಅದರ ಅನ್ವಯ ತಂದಿದ್ದಿದ್ರೆ ಇದ್ಯಾವ ಸಂಕಷ್ಟನೂ ಇರ್ತಾ ಇರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.